ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಈ ದೇಶದಲ್ಲಿ ಅತ್ಯಂತ ಪ್ರಖ್ಯಾತ ಅಥವಾ ಅತಿ ಕುಖ್ಯಾತವಾದಂತಹ ಮುಸ್ಲಿಂ ಯೂನಿವರ್ಸಿಟಿ ಯಾವುದಾದ್ರೂ ಇದ್ರೆ ಅದು ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿ ಅನ್ನುವಂಥದ್ದು ನನಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ನೋಡಿ, ಆದರೆ ಈ ವಿಶ್ವವಿದ್ಯಾಲಯವನ್ನ ಹುಟ್ಟು ಹಾಕಿದಂತ ಸರ್ ಸೈಯದ್ ಅಹಮದ್ ಖಾನ್ ಯಾರಿದ್ದ, ಆತ ಟೂ ನೇಷನ್ ಥಿಯರಿ, ಅಂದ್ರೆ ಹಿಂದೂಗಳ ಜೊತೆಗೆ ನಮಗೆ ಬಾಳ್ವೆ ಮಾಡ್ಲಿಕ್ಕೆ ಆಗಲ್ಲಪ್ಪ, ಅವರದ್ದೇ ಬೇರೆ ವಿಚಾರಗಳು, ಅವರದ್ದೇ ಬೇರೆ ಸಿದ್ಧಾಂತಗಳು, ಅವರದ್ದೇ ಬೇರೆ ಸಂಸ್ಕೃತಿ, ಅವರದ್ದೇ ಬೇರೆ ಪರಂಪರೆ, ಹಾಗಾಗಿ ಅವರ ಜೊತೆಗೆ ಬಾಳ್ವೆ ಮಾಡ್ಲಿಕ್ಕೆ, ಅವ್ರ ಜೊತೆ ಬದುಕಲಿಕ್ಕೆ ನಮಗಿಂತ ಸಾಧ್ಯ ಇಲ್ಲ, ಹಾಗಾಗಿ ನಮಗೆ ಬೇರೆ ದೇಶ ಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನ ಯಾರು ಮೊದಲ ಬಾರಿಗೆ ಹುಟ್ಟು ಹಾಕಿದ್ನೋ ಸರ್ ಸೈಯದ್ ಅಹಮದ್ ಖಾನ್, ಆತ ಈ ಯೂನಿವರ್ಸಿಟಿಯನ್ನು 1875ರಲ್ಲಿ ನಿರ್ಮಾಣ ಮಾಡ್ತಾನೆ. ಆದ್ರೆ ಇದರಿಂದ ಆತ ಅತಿ ಹೆಚ್ಚು ದೇಣಿಗೆಯನ್ನ ಪಡೆದಿದ್ದು ಹಿಂದೂಗಳಿಂದಲೇ ಅನ್ನುವಂಥದ್ದನ್ನ ನಾವೆಲ್ಲರೂ ಇಲ್ಲಿ ಗಮನಿಸಬೇಕು. ಇದನ್ನ ನೀವು ಹಿಂದೂಗಳ ಹೃದಯ ವೈಶಾಲ್ಯ ಅಂತೀರೋ ಅಥವಾ ಜಾತ್ಯತೀತತೆಯ ಅತಿರೇಕ ಅಂತೀರೋ ನನಗೆ ಗೊತ್ತಿಲ್ಲ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ಪಟಿಯಾಲಾದ ಮಹಾರಾಜ ಮಹೇಂದ್ರ ಸಿಂಗ್ ಸುಮಾರು 58,000 ರೂಪಾಯಿಗಳನ್ನ ಕೊಡ್ತಾನೆ ದೇಣಿಗೆಯಾಗಿ. ಬನಾರಸ್ ರಾಜ ಶಂಭು ನಾರಾಯಣರು 60,000 ರೂಪಾಯಿಗಳನ್ನ ಕೊಡ್ತಾರೆ. ಇನ್ನು ಆಂಧ್ರ ಪ್ರದೇಶದ ವಿಜಯನಗರಂನ ರಾಜರು ಕೂಡ ದೇಣಿಗೆ ಸಹಾಯವನ್ನ ಮಾಡ್ತಾರೆ. ಇನ್ನೂ ಅನೇಕ ರೀತಿಯ ಸಹಾಯ ಮಾಡ್ತಾರೆ. ಇನ್ನು ಅನೇಕ ಹಿಂದೂ ಗಣ್ಯರು ಸಹಾಯ ಮಾಡ್ತಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಒಂದು ವಿಶ್ವವಿದ್ಯಾಲಯ ಹಿಂದೂ ಮುಸ್ಲಿಂ ಏಕತೆಯ ಪ್ರತೀಕದ ಪ್ರತಿಬಿಂಬ ಅನ್ನುವಂಥ ಕಾರಣಕ್ಕೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಅನೇಕ ಸಾಮಾನ್ಯ ವರ್ಗದ ಹಿಂದೂಗಳು ತಮ್ಮ ಪರಿಶ್ರಮದ ಹಣವನ್ನ ಇಲ್ಲಿ ಸುರಿತಾರೆ, ದಾನವಾಗಿ ಕೊಡ್ತಾರೆ. ಆದ್ರೆ ಇದು ಮುಂದೆ ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ಅಂದ್ರೆ, ಜಿನ್ನಾ ಹೇಳ್ತಾನೆ, ಅಲಿಗಢ ವಿವಿ ಪಾಕಿಸ್ತಾನದ ಶಸ್ತ್ರಾಗಾರ ಅಂತ ಜಿನ್ನಾ ಹೇಳ್ತಾನೆ. ಮುಸ್ಲಿಂ ಲೀಗ್, ಯಾವ ಮುಸ್ಲಿಂ ಲೀಗ್ ದೇಶವನ್ನ ವಿಭಜನೆ ಮಾಡ್ತೋ ಆ ಮುಸ್ಲಿಂ ಲೀಗ್ನ ಅನೇಕ ಕಾರ್ಯತಂತ್ರಗಳು ಇದೇ ಯೂನಿವರ್ಸಿಟಿಯಲ್ಲಿ ರೂಪುಗೊಳ್ತಿದ್ವು, ಇಲ್ಲಿಂದಲೇ ಅವು ಕಾರ್ಯರೂಪಕ್ಕೆ ಬರ್ತಿದ್ವು. ನೋಡಿ, ಅದು ಯಾವ ರೀತಿ ಆಗ್ಬಿಟ್ಟಿತ್ತಂದ್ರೆ, ಒಂದು ರೀತಿ ಪ್ರತ್ಯೇಕತಾವಾದಿಗಳ ಮನೆಯಾದಂತಾಗಿತ್ತು ಈ ಮುಸ್ಲಿಂ ಲೀಗ್. ಇದನ್ನ ಸ್ಥಾಪನೆ ಮಾಡಿದ್ದು ಸರ್ ಸೈಯದ್ ಅಹಮದ್ ಖಾನ್. ಯಾವ ಕಾರಣಕ್ಕೆ ಸ್ಥಾಪನೆ ಮಾಡಿದ? ಆತ ಬ್ರಿಟಿಷರ ಅಡಿಯಾಳಾಗಿದ್ದ. ಮುಸ್ಲಿಮರು ಯಾವುದೇ ಕಾರಣಕ್ಕೂ ಬ್ರಿಟಿಷರ ವಿರುದ್ಧವಾಗಿ ನಿಲ್ಲಬಾರದು. ಹಾಗಾಗಬೇಕಾದ್ರೆ ಏನ್ ಮಾಡಬೇಕು? ಅವರಿಗೆ ಇಂಗ್ಲಿಷ್ ಶಿಕ್ಷಣವನ್ನ ಕೊಡಬೇಕು. ಇಂಗ್ಲಿಷ್ ಶಿಕ್ಷಣವನ್ನ ಮುಸ್ಲಿಮರಿಗೆ ಕೊಟ್ಟು ಅವರನ್ನ ಬ್ರಿಟಿಷರ ಅಡಿಯಾಳಾಗಿ ಮಾಡ್ಲಿಕ್ಕಂತಲೇ ಸೈಯದ್ ಅಹಮದ್ ಖಾನ್ ಈ ಒಂದು ಅಲಿಗಢ ಮುಸ್ಲಿಂ ಯೂನಿವರ್ಸಿಟಿಯನ್ನ ಹುಟ್ಟಾಕ್ದ. ಅದ್ರಲ್ಲಿ ಆತ ಸಕ್ಸಸ್ ಕೂಡ ಆದ. ಆದ್ರೆ ನಾವು ಎಷ್ಟು ಜೋಕರ್ಸ್ಗಳು ಅಂದ್ರೆ, ನಾವೆಷ್ಟು ಮೂರ್ಖರು ಅಂದ್ರೆ, ಇವತ್ತಿಗೂ ಆ ಒಂದು ಭ್ರಮೆಯನ್ನು ನಾವು ಬದುಕ್ತಾ ಇದ್ದೀವಿ. ಭಾವೈಕ್ಯತೆ, ಐಕ್ಯತೆ ಅಂತ ಅದು ಎರಡೂ ಕಡೆಯಿಂದ ಬಂದಾಗಷ್ಟೇ ಸಾಧ್ಯ ಅನ್ನುವಂಥದ್ದನ್ನ ನಾವು ಅರ್ತ್ಕೊಳ್ಬೇಕು. ಅವತ್ತು ಅರ್ತ್ಕೊಳ್ಬೇಕಾಗಿತ್ತು, ಇವತ್ತು ಅರ್ತ್ಕೊಳ್ಬೇಕು. ಆ ಐಕ್ಯತೆಗೆ ನಾವು ಯಾವತ್ತೂ ಸಿದ್ಧ, ಎರಡೂ ಕಡೆಯಿಂದ ಬಂದಾಗ. ನಮಸ್ತೆ.